ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಶ್ವೇತಾ. ನನ್ನ ಯೂಟ್ಯೂಬ್ ಚಾನಲ್ನ ಹೆಸರು ಶ್ವೇತಾ ಲಾಶಿತ್ ರಾಜ್ ಅಂತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಏನು ವಿಷಯ, ನಾನ್ ವೆಜ್ ತೋರಿಸ್ತಾ ಇದ್ದೀರಾ ಅಂತನಾ? ಇವತ್ತು ಒಂದು ಹೋಟೆಲ್ಗೆ ಹೋಗಿ ರಿವ್ಯೂ ಮಾಡೋಣ, ಹೇಗಿದೆ, ಟೇಸ್ಟ್ ಹೇಗಿರುತ್ತೆ ಅಂತ ಟ್ರೈ ಮಾಡಿದ್ವಿ. ಇಲ್ಲೇ ಬಸವೇಶ್ವರ ನಗರದಲ್ಲಿ ಶ್ರೀ ಮಾರುತಿ ಮಿಲ್ಟ್ರಿ ಹೋಟೆಲ್ ಅಂತ ಒಂದು ಹೊಸದಾಗಿ ಓಪನ್ ಮಾಡಿದರು. ನೋಡಿ, ಮೆನುವಿನ ರೇಟು ಇಲ್ಲಿ ಬಹಳಷ್ಟು ಕಮ್ಮಿನೇ ಇದೆ. ಏನೇನೆಲ್ಲ ಸಿಗುತ್ತೆ ಅಂತ ಮೆನುನಲ್ಲೇ ತೋರಿಸಿದ್ರು. ನನ್ನ ಮಗ ಅಲ್ಲೋಗಿದೆ, ಚೆನ್ನಾಗಿದೆ, ಅಲ್ಲಿದೆ, ಆ ಚಿಕನ್ ಸುತ್ತ ಹೋಟೆಲ್ ಸುತ್ತಲೂ ಈ ಥರ ಪೋಸ್ಟರ್ಸ್ ಹಾಕ್ಬಿಟ್ಟಿದ್ರು. ಇಮ್ಯಾಜಸ್ ನೋಡ್ಬಿಟ್ಟು ನಂಗೆ ಅದು ಬೇಕು, ಇದು ಬೇಕು, ಅದು ಚೆನ್ನಾಗಿದೆ, ನಂಗೆ ಅದೇ ಬೇಕು, ಇದೇ ಬೇಕು ಅಂತ ಕೇಳ್ತಾ ಇದ್ದ. ಅವನಿಗೆ ಏನು ಬೇಕು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಆಗೋಯ್ತು. ಅಷ್ಟರಲ್ಲಿ ನನ್ನ ಮನೆಯವರಿಗೆ ತುಂಬ ಹೊಟ್ಟೆ ಹಸಿವಾಗೋಗಿತ್ತು. ನೋಡಿ, ಬೇಡ, ಅವರು ಎತ್ಕೊಂಡ್ಬಿಡ್ತಾರ. ಪೀಸ್ ಹಾಕೊಳ್ಳೋಣ, ಇದು ಪೀಸ್ ಬರುತ್ತಲ್ಲ. ಹೋಟೆಲ್ ಸುತ್ತಲೂ ಈ ರೀತಿ ಆದಂಥ ಒಂದು ಪೇಂಟಿಂಗ್ ಮಾಡಿಸಿದ್ರು. ನೋಡೋಕ್ಕೆ ತುಂಬಾ ಅದು ಹಳ್ಳಿ ಶೈಲಿಯಲ್ಲೇ ಇತ್ತು. ಅಷ್ಟರಲ್ಲಿ ಊಟ ಆರ್ಡ್ರ್ ಮಾಡಿದ್ದು ನಮ್ಮ ಮನೆಯವರು ಮಟನ್ ಮೀಲ್ಸ್ ಬೇಕು ಅಂತ ಆರ್ಡ್ರ್ ಮಾಡಿದರು. ಅವ್ರಿಗೆ ಊಟ ಬಂತು. ಇನ್ನು ನನಗೆ ಚಿಕನ್ ಮೀಲ್ಸ್ ಆರ್ಡ್ರ್ ಮಾಡಿದರು. ಪಕ್ಕಾ ನಾಟಿ ಸ್ಟೈಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಮಾತ್ರ ಟೇಸ್ಟು. ರಸಮ್ ಅಷ್ಟೇ ತುಂಬಾ ರುಚಿಯಾಗಿ ಮಾಡಿದರು. ಬಂದರೆ ಈ ಥರ ಊಟ ತಿನ್ನಬೇಕಪ್ಪ ಹೋಟೆಲಲ್ಲಿ. ಹೆವಿ ಮಸಾಲೆನೂ ಇರೋದಿಲ್ಲ, ಒಂದು ರೀತಿಯಾದಂಥ ರುಚಿಯಾಗಿ ಇದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಹೋಟೆಲಲ್ಲಿ ಮಾಡಿದ್ದಂಥ ಅಡುಗೆ. ಮೀಲ್ಸಿಗೆ ಚಪಾತಿ ಕೊಡ್ತಾರೆ. ನಮ್ಮ ಮನೆಯವ್ರು ನೋಡಿ, ನೆಲ್ಲಿ ಮೂಳೆ ನನ್ನ ಮಗ ತಿಂತಾನೆ ಅಂತ ತರಿಸ್ಕೊಂಡಿದ್ದು, ಅವನು ತಿನ್ನೋಕ್ಕೆ ಒದ್ದಾಡ್ತಾ ಇದ್ದಾನೆ. ಅದು ಬರ್ತಾನೆ ಇಲ್ಲ, ಅದರೊಳಗಡೆ ಇರುವಂತಹ ತುಪ್ಪ ಅಂತ ಕರೀತಾರೆ ಅದನ್ನು. ಅದು ತಿನ್ನಬೇಕು ಟ್ರೈ ಮಾಡ್ತಾನೆ ಇದ್ದಾನೆ, ತಿಂತಾನೆ ಇಲ್ಲ, ಬರ್ತಾ ಇಲ್ಲ ಅಂತ ಅದಕ್ಕೂ ಬೇಜಾರು ಮಾಡ್ಕೊಳ್ತಾನೆ. ಒಂದು ಒದೆನೂ ಬಿತ್ತು ನನಗೆ. ಅವನ್ನ ಹೆಲ್ಪ್ ಮಾಡ್ತೀನಿ, ಕುಟ್ಟಿ ತಿನ್ನಪ್ಪ ಅಂದರೂ ಕೇಳ್ತಾ ಇಲ್ಲ. ಅಷ್ಟರಲ್ಲಿ ಅವನಿಗೆ ಲಾಲಿಪಾಪ್ ಇಷ್ಟ, ತುಂಬ ಇಷ್ಟಪಟ್ಟು ತಿನ್ನೋ ಅಂಥದ್ದೇ ಚಿಕನ್ನಲ್ಲಿ ಲಾಲಿಪಾಪು, ಕಬಾಬು. ಲಾಲಿಪಾಪು ಇನ್ನೂ ಚೆನ್ನಾಗಿದೆ, ಇಲ್ಲೇ ಕರ್ಕೊಂಡು ಬನ್ನಿ, ನಾನು ದಿನ ಇಲ್ಲಿಗೆ ಬರ್ತೀನಿ ಅಂತ ಬೇರೆ ಹೇಳ್ತಾ ಇದ್ದ. ಅಲ್ಲಿ ಹೋಟೆಲಲ್ಲಿ ಸರ್ವ್ ಮಾಡೋರೆಲ್ಲ ಅವನ ಫ್ರೆಂಡ್ ಆಗೋಗಿದ್ರು. ತುಂಬಾ ಖುಷಿಯಾಗಿ ತಿಂದ. ನಮಗೂ ಅದೇ ಬೇಕಾಗಿತ್ತು, ಖುಷಿಯಾಗಿ ತಿಂದರೆ ಅಷ್ಟೇ ಸಾಕಪ್ಪ ಅಂತ. ಮಕ್ಕಳಲ್ಲಿ ಎಲ್ಲರೂ ಉಪ್ಪು ತಿನ್ನೋದನ್ನು ತುಂಬಾ ಎಂಜಾಯ್ ಮಾಡ್ತಾರೆ. ಅದೇ ರೀತಿ ನನ್ನ ಮಗನು ಚಿಕನ್ ಲಾಲಿಪಪ್ಪಿಗೆ ಉಪ್ಪು ಹಾಕ್ಕೊಳ್ಳೋದು, ತಿನ್ನೋದು, ಉಪ್ಪು ಹಾಕೋದು, ತಿನ್ನೋದು. ಯಾರು ಏನೇ ಅಂದ್ರೂ ನಾನು ಉಪ್ಪು ಜೊತೆನೇ ತಿನ್ನೋದು ಅಂತ ಉಪ್ಪನ್ನು ಹಾಕ್ಕೊಳ್ಳೋದು, ತಿನ್ನೋದು ಮಾಡ್ತಾನೇ ಇದ್ದ. ಲೋಟದೊಳಗಡೆ ಪೆಪ್ಪರ್ ಬಾಟಲ್ಲು, ಉಪ್ಪಿನ ಬಾಟಲ್ನು ಕೂಡ ಬಚ್ಚಿಟ್ಟಿದ್ದ. ನೀವು ಯಾರು ತಿನ್ನಬೇಡಿ, ಅದು ನಂದು ಅಂತ ಹೇಳಿ. ನಾವು ಏನು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಉಪ್ಪು ತಿನ್ನಬಾರ್ದು ಪುಟ್ಟ, ಒಳ್ಳೆಯದಲ್ಲ ಅಂದರೂ ಕೇಳ್ತಾ ಇರಲಿಲ್ಲ. ನಾವು ಸಣ್ಣವರಿದ್ದಾಗ ಮಾಡಿದ್ದೀವಿ ಅಲ್ವಾ ಈ ಥರ ಎಲ್ಲ ಕದ್ದು ಉಪ್ಪು ತಿನ್ನೋದು. ನೀವು ಮಾಡಿಲ್ವಾ ಹೇಳಿ? ನೀವು ಮಾಡಿರ್ತೀರ, ನೆನಪಿರೋದಿಲ್ಲ ಅಷ್ಟೇ. ಅವನಿಗೊಂದು ಚಾನ್ಸ್ ಕೊಡಬೇಕು, ತಿನ್ನಲಿ, ಗೊತ್ತಾಗುತ್ತೆ ತಿನ್ನಬಾರ್ದು ಅನ್ನೋದು ಅಂತ. ಈಗ ಪೆಪ್ಪರು ಹಾಕ್ಕೊಳ್ತಾ ಇದ್ದಾನೆ. ಅಲ್ಲಿ ಹೇಳ್ತಾ ಇದ್ದಾರೆ ತಿನ್ನಬಾರ್ದು ಪುಟ್ಟ, ಹಾಕ್ಕೋಬಾರ್ದು ಅಂತ. ಡ್ರಾಮಾ ಬೇರೆ ಮಾಡ್ತಾ ಇದ್ದಾನೆ. ನಾನು ತಿಂತಾ ಇಲ್ಲ, ಪೆಪ್ಪರ್ ಹಾಕೋತಾ ಇಲ್ಲ, ಸಾಲ್ಟ್ ಹಾಕೋತಾ ಇಲ್ಲ ಅಂತ. ತಿಂತಾ ಇದ್ದೀನಿ ನೋಡಿ ನಾನು ಅಂತ ಬೇರೆ ತೋರಿಸ್ತಾ ಇದ್ದಾನೆ. ಶೋ ಆಫ್ ರಾಜ. ಈ ಹೋಟೆಲಲ್ಲಿ ಮನೆಯಲ್ಲೇ ಮಾಡಿ ತಿಂದಷ್ಟು ಆನಂದ ಕೊಡ್ತು. ಈ ಊಟ ಬಹಳಷ್ಟು ರುಚಿಯಾಗಿತ್ತು ಅಂತ ಹೇಳ್ತಾ, ನೀವು ಇಲ್ಲೇ ಎಲ್ಲಾದರೂ ಹತ್ತಿರ ಬಸವೇಶ್ವರ ನಗರ ಆಗಿರ್ಬೋದು, ಆಮೇಲೆ ರಾಜಾಜಿನಗರ ಆಗಿರ್ಬೋದು, ಸರೌಂಡಿಂಗಲ್ಲಿ ಯಾರಾದರೂ ಇದ್ದು ಈ ಊಟ ತಿನ್ನಬೇಕು, ನಾವು ಟೇಸ್ಟ್ ಮಾಡಬೇಕು ಅಂತ ಯಾರಾದರೂ ಇದ್ದಲ್ಲಿ ಖಂಡಿತವಾಗ್ಲೂ ಹೋಗಿ ಟೇಸ್ಟ್ ಮಾಡ್ಬೋದು. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ. ಇದು ಹೊಸ್ದಾಗಿ ಓಪನ್ ಮಾಡಿರೋದ್ರಿಂದ ನಿಮಗೆ ಹೋಟೆಲ್ ಹೆಸರಲ್ಲೇ ಅದು ಓಪನ್ ಆಗೋದಿಲ್ಲ. ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲಿ ಫಿಟ್ನೆಸ್ ಜಿಮ್ ಅಂತ ಒಂದು ಜಿಮ್ ಇದೆ. ಅದರದ್ದು ಡೀಟೇಲ್ಸ್ನ ನಿಮ್ಗೆ ಹಾಕಿರ್ತೀನಿ. ಅದ್ರ ಕೆಳಗಡೆನೇ ಇದು ಇರೋದ್ರಿಂದ ಈಸಿಯಾಗಿ ಹೋಟೆಲು ಕಾಣಿಸುತ್ತೆ. ಸೊ ನೀವು ಹೋಗಿ
ಇಲ್ಲಿನ ಊಟನ ಸವಿರಿ ಅಂತ ಹೇಳ್ತಾ, ಇಲ್ಲಿ ಊಟ ನಮಗಂತೂ ಭಾಳಷ್ಟು ಖುಷಿ ಆಯಿತು. ನಮಗಿಂತ ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನೀವು ವಿಸಿಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನೊಂದು ವಿಚಾರನ ನಿಮಗೆ ನಾನಿವತ್ತು ಶೇರ್ ಮಾಡಲೇಬೇಕು. ಯಾವುದೇ ಹೋಟೆಲ್ಗೆ ಹೋದ್ರೂ ನೀವು ಅಲ್ಲಿನ ಮೆನುನ ಬೋರ್ಡಲ್ಲಿ ಬರೆದಿರ್ತಾರೆ. ದಯವಿಟ್ಟು ಅಲ್ಲಿ ಏನಾದರೂ ಅಕ್ಷರಗಳು ತಪ್ಪಿದ್ದಲ್ಲಿ ನಗೋದಕ್ಕೆ ಹೋಗಬೇಡಿ, ಗೇಲಿ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿರುವಷ್ಟು ಅದನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಮತ್ತೆ ಸಿಗ್ತೀನಿ ಮುಂದಿನ ಇದೇ ರೀತಿಯ ಹೆಚ್ಚಿನ ಹೋಟೆಲ್ಸ್ ರಿವ್ಯೂಸ್ನ ಮತ್ತೆ ತರ್ತೀನಿ ಅಂತ ಹೇಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.